ಎಲ್ರಿಗೂ ನಮಸ್ಕಾರ. ಇಡೀ ರಾಜ್ಯದಾದ್ಯಂತ ಹಾಗೂ ದೇಶದಾದ್ಯಂತ ಚರ್ಚೆ ಆಗ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ, ಆರ್-ಸಿ-ಬಿಯ ವಿಜಯೋತ್ಸವದಲ್ಲಿ ಪ್ರಾಣ ಕಳೆದುಕೊಂಡಂತಹ 11 ಜನ ಆರ್-ಸಿ-ಬಿ ಅಭಿಮಾನಿಗಳು ಹಾಗೂ 100ಕ್ಕೂ ಹೆಚ್ಚು ಜನ ಗಾಯಗೊಂಡಂತಹ ಆರ್-ಸಿ-ಬಿಯ ಅಭಿಮಾನಿಗಳ ವಿಚಾರ. ಇಲ್ಲಿ ಜನರ ಮನಸ್ಸಲ್ಲಿ ಬರ್ತಾ ಇರುವಂತಹ ಒಂದಷ್ಟು ಗೊಂದಲಗಳು. ಈ ಆ, ಅವಘಡ ಏನಾಗಿದೆ, ಇದಕ್ಕೆ ಹೊಣೆ ಯಾರು? ಜೂನ್ 3ರ ರಾತ್ರಿ 11:15 ಶುರುವಾದಂತಹ ಸಂಭ್ರಮಾಚರಣೆ 24 ಗಂಟೆಗಳೊಳಗಾಗಿ ಅದು ಶೋಕಾಚರಣೆಯಾಗಿ ಬದಲಾಗುತ್ತೆ ಅಂತ ಯಾರು ಊಹೆ ಮಾಡಿರ್ಲಿಲ್ಲ. ಈ ವಿಜಯೋತ್ಸವಕ್ಕೆ 15 ಲಕ್ಷಕ್ಕಿಂತ ಹೆಚ್ಚು ಜನ ಸಾಕ್ಷಿಯಾಗಿದ್ರು ಅನ್ನೋ ಖುಷಿಯನ್ನ 11 ಜನ ಪ್ರಾಣ ಕಳ್ಕೊಂಡ್ರು ಅನ್ನೋ ಒಂದು ದುಃಖ ಮುಚ್ಚಾಕ್ಬಿಡುತ್ತೆ. ಈಗ ಎಲ್ಲರ ಮನಸ್ಸಲ್ಲೂ ಇರೋ ಡೌಟು, ಈ ಘಟನೆಗೆ ಕಾರಣ ಯಾರು? ಪ್ಲೇಯರ್ಸಾ, ಇಲ್ಲ ಆರ್-ಸಿ-ಬಿ ಮ್ಯಾನೇಜ್ಮೆಂಟಾ, ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾನೇಜ್ಮೆಂಟಾ, ಇಲ್ಲ ಭದ್ರತಾ ವೈಫಲ್ಯನಾ, ಇಲ್ಲ ಕೊನೆ ಕ್ಷಣದಲ್ಲಿ ತಪ್ಪು ನಿರ್ಧಾರಗಳನ್ನ ತಗೊಂಡಂತಹ ಸರ್ಕಾರ ಹೊಣೆನಾ? ಇದಕ್ಕೆ ನನ್ನ ಪ್ರಕಾರ ಇಲ್ಲಿ ಪ್ಲೇಯರ್ಸ್ಗಾಗ್ಲಿ ಆರ್-ಸಿ-ಬಿ ಮ್ಯಾನೇಜ್ಮೆಂಟ್ಗಾಗ್ಲಿ 1% ಕೂಡ ಅವ್ರದ್ದು ಮಿಸ್ಟೇಕ್ ಇಲ್ವೇ ಇಲ್ಲ. ಅವರು ಈ ಸೀಸನ್ ಗೆಲ್ಲೋದಕ್ಕೆ ಪಟ್ಟಂತ ಕಷ್ಟ ನಿಮ್ಮೆಲ್ಲರಿಗೂ ಗೊತ್ತಿರೋದನ್ನೇ. ಹಾಗಾಗಿ ಈ ಘಟನೆಗೆ ಈ ಪ್ಲೇಯರ್ಸ್ ಆಗ್ಲಿ ಆರ್-ಸಿ-ಬಿ ಮ್ಯಾನೇಜ್ಮೆಂಟ್ ಆಗ್ಲಿ ಯಾವುದೇ ರೀತಿಯ ಕಾರಣ ಆಗೋದಿಲ್ಲ. ಇನ್ನು ಸ್ಟೇಡಿಯಂ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಬಂದ್ರೆ, ಇವರು ಫ್ರೀ ಎಂಟ್ರಿ ಅಂತ ಮಾಡಿದ್ದು ಮೊದಲನೇ ತಪ್ಪು. ಈಗ ಇದಕ್ಕೂ ಮುಂಚೆ ಮ್ಯಾಚಸ್ ಆಗಿದಾವೆ, ಇಂಡಿಯಾ ಮ್ಯಾಚಸ್ ಆಡ್ದಾಗ್ಲೂ ನಡೆದಿದ್ದಾವೆ. ಯಾವಾಗ್ಲೂ ಆಗದೆ ಇರೋ ಘಟನೆ ಇಲ್ಲೇನಕ್ಕೆ ಆಯ್ತು ಅಂತಂದ್ರೆ, ಇವರು ಫ್ರೀ ಎಂಟ್ರಿ ಅಂದ ಕೂಡಲೇ ಎಲ್ರು ಒಟ್ಟಿಗೆನೆ, ಅಷ್ಟು ಅಲ್ಲಿ ಕೆಪಾಸಿಟಿ ಇರೋದೇ 35,000 ಅಂದಾಗ ಒಂದೇ ಬಾರಿ 3 ಲಕ್ಷ ಜನ ನುಗ್ತಾರೆ ಅಂದಾಗ ಆಬ್ವಿಯಸ್ಲಿ ಇದು ಅವರ ವೈಫಲ್ಯನೇ. ಟಿಕೆಟ್ ದರ 50 100 ಇಟ್ಬಿಟ್ಟಿದ್ರೆ, ಟಿಕೆಟ್ ಇರೋರ್ಗೆ ಮಾತ್ರ ಎಂಟ್ರಿ ಅಂದಿದ್ರೆ ಇಲ್ದಿರ ಇರೋರು ಸೈಲೆಂಟ್ ಆಗಿ ಹೋಗ್ಬಿಟ್ಟಿರೋರು, ಹೌದಾ? ಸೊ ಇಲ್ಲಿ ಆ ಸ್ಟೇಡಿಯಂನವ್ರದ್ದು ಮೊದಲನೇ ತಪ್ಪಿದೆ. ಇನ್ನು ಭದ್ರತಾ ಸಿಬ್ಬಂದಿ ಬ್ಲೇಮ್ ಏನಪ್ಪಾ ಅಂತಂದ್ರೆ, ಈಗ ಅಲ್ಲಿ ವಿಧಾನಸೌಧ ಹತ್ರ ತುಂಬಾ ಜನ ಬಂದಿದ್ರು, ಅಲ್ಲಿ ಸೆಕ್ಯೂರಿಟಿ ಬೇಕಿತ್ತು, ಅಲ್ಲಿ ಅಲಾಟ್ ಮಾಡಿದ್ರು. ಅದೇ ಸ್ಟೇಡಿಯಂ ಹತ್ರನು ಒಂದಷ್ಟು ಜನ ವ್ಯವಸ್ಥೆ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ, ಇನ್ನೊಂದಷ್ಟು ಜನ ಅಲಾಟ್ ಮಾಡಿದ್ರೆ ಪೊಲೀಸವ್ರನ್ನ ಈ ಘಟನೆ ಆಗ್ತಿರ್ಲಿಲ್ವೇನೋ. ಇನ್ನು ಮೇನ್ ಹೊಣೆ ನಾನ್ ಮಾಡೋದಾದ್ರೆ, ಸರ್ಕಾರ ಕೊನೆ ಮೂಮೆಂಟ್ ಅಲ್ಲಿ ತಗೊಂಡಂತಹ ಒಂದು ತಪ್ಪು ನಿರ್ಧಾರ ಏನಪ್ಪಾ ಅಂತಂದ್ರೆ, ಈ ಓಪನ್ ಟಾಪ್ ಪೆರೇಡ್ ಅನೌನ್ಸ್ ಮಾಡಿದ್ರು, ಓಕೆನಾ? ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರ್ಗು ಅಂತ ಮಾಡಿದ್ರು. ಅದೇನಾದ್ರೂ ಕ್ಯಾನ್ಸಲ್ ಮಾಡದೇ ಇದ್ದಿದ್ರೆ, ಈ ಜನ ಆ ಪೆರೇಡ್ ಬರ್ಬೇಕಾದ್ರೆ ರೋಡಲ್ಲೇ ನಿಂತು ಅವರ ಅಭಿಮಾನಿಗಳನ್ನ, ಐ ಮೀನ್ ಕ್ರಿಕೆಟರ್ಸ್ ನ ಮತ್ತೆ ಕಪ್ನ ನೋಡಿ ಅಲ್ಲಿಂದ ಅಲ್ಲಿಗೆ ಮನೆಗೆ ಹೋಗ್ಬಿಡ್ತಾ ಇದ್ರು. ಅದೊಂದು ಮಿಸ್ ಆಯ್ತು. ಅವರು ಕೊಟ್ಟ ರೀಸನ್ ಏನಪ್ಪಾ ಅಂತಂದ್ರೆ, ಟ್ರಾಫಿಕ್ ನ ಅವಾಯ್ಡ್ ಮಾಡೋದಕ್ಕೆ ಅಂತ. ಇದಕ್ಕೂ ಮುಂಚೆ ಗಣ್ಯ ವ್ಯಕ್ತಿಗಳು ಬಂದಾಗ ಝೀರೋ ಟ್ರಾಫಿಕ್ ಮಾಡಿದ್ದುಂಟು. ಇನ್ನು ಆರ್ಗನ್ ಟ್ರಾನ್ಸ್ಫರ್ ಮಾಡುವಾಗ ಗ್ರೀನ್ ಲೈನ್ ಮಾಡ್ಕೊಂಡಿದ್ದುಂಟು. ಏನೋ ಒಂದ್ ಮಾಡ್ಬೋದಿತ್ತು, ಆಯ್ತಾ? ಇದೊಂದು ಆಗ್ಬಿಟ್ಟಿದ್ರೆ ಈ ಘಟನೆ ಆಗ್ತಾನೆ ಇರ್ಲಿಲ್ಲ ಅನ್ನೋ ಒಂದು ಅಭಿಪ್ರಾಯ ನಂದು. ಇದು ನನ್ನ ಪರ್ಸನಲ್ ಅಭಿಪ್ರಾಯ. ಇದೇ 100% ಅಂತ ನಾನು ಹೇಳೋದಿಲ್ಲ. ಇನ್ನು ಪ್ಲೇಯರ್ಸ್ ನ ತುಂಬಾ ಕೆಟ್ಟದಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ. ಕೊಹ್ಲಿ ಅವರು ಕಪ್ ಇಟ್ಕೊಂಡಿರೋದನ್ನ ಬ್ಲಡ್ ಮಾರ್ಕ್ಸ್ ಎಲ್ಲ ಹಾಕಿ ಇವ್ರು ಗೆದ್ದಿದ್ದು 11 ಜನ ಪ್ರಾಣನ ಹಾಗೆ ಹೀಗೆ ಅಂತ. ಸೊ ಇದರಲ್ಲಿ ಪ್ಲೇಯರ್ಸ್ದು ತಪ್ಪಿಲ್ಲ. ಹಾಗೆ ಈ ಏನು ತುಂಬಾ ಜನ ಯೂಟ್ಯೂಬರ್ಸ್ ಆಗಿರ್ಬೋದು, ಚಾನಲ್ ಅವರಾಗಿರ್ಬೋದು, ಇಲ್ಲಿ ಹೊರಗಡೆ ಸಾವು ನೋವು ಆಗ್ತಿದ್ರೆ ಇವ್ರು ಒಳಗಡೆ ಏನು ಸೆಲೆಬ್ರೇಷನ್ ಮಾಡ್ತಿದ್ರು ಅಂತ. ಅಲ್ಲ, ಈ ಹೊರಗಡೆ ಆಗಿರೋದು ಪ್ಲೇಯರ್ಸ್ ಹಿಂಗ್ ಗೊತ್ತಾಗತ್ತೆ. ಪ್ಲೇಯರ್ಸ್ ಒಂದು ಬಸ್ ಇರುತ್ತೆ, ಅದ್ರಲ್ಲಿ ಕೂತ್ಕೊಂಡ್ರೆ ಅವ್ರು ಅಲ್ಲಿ ನಿಲ್ಸಿರೋ ಜಾಗಕ್ಕೆ ಬಂದು ಅವ್ರು ಇಳಿದು ಅಲ್ಲೇನು ಅವ್ರೇನು ಅರೇಂಜ್ ಮಾಡಿರ್ತಾರೋ ಅದ್ ಮಾಡೋಗ್ತಾರೆ. ಇದಕ್ಕೂ ಅವ್ರಿಗೂ ಏನ್ ಸಂಬಂಧ? ಸೊ ಈ ಘಟನೆ ಆಗ್ಬಾರ್ದಾಗಿತ್ತು, ಆಗೋಗಿದೆ. ಈಗ ಏನು 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಹಾಗೆ ಅವ್ರ ಮನೆಯವ್ರಿಗೆ ಈ ನೋವನ್ನ ಸಹಿಸ್ಕೊಳ್ಳುವಂತ ಶಕ್ತಿ ಆ ದೇವ್ರು ಕೊಡ್ಲಿ. ಹಾಗೆ ಇದರಲ್ಲಿ ಗಾಯಗೊಂಡಿರುವಂತ ಅಷ್ಟು ಜನ ಆದಷ್ಟು ಬೇಗ ಗುಣಮುಖರಾಗ್ಲಿ. ಪ್ರಶ್ನವರು ಕೇಳಿದಾಗ ಇದಕ್ಕೆ
ಏನ್ ಹೇಳ್ತೀರಾ ಅಂತ ಕೇಳಿದಾಗ, ಸರ್ಕಾರ ಇದ್ಕೊಂಡು ಇಷ್ಟು ಜನ ಬರ್ತಾರೆ ಅಂತ ನಮ್ಗೆ ಐಡಿಯಾನೇ ಇರ್ಲಿಲ್ಲ. ಇದ್ದಿದ್ರೆ ನಾವು ವ್ಯವಸ್ಥೆ ಮಾಡ್ತಾ ಇದ್ವಿ ಅಂತ ಕೊನೆ ಕ್ಷಣದಲ್ಲಿ ಅದನ್ನು ನಮ್ಮ ಮೇಲೇನೆ ತಳ್ಳೋದು. ಈಗ ನಮ್ಗೆ ನಾವೇ ಕ್ವೆಶ್ಚನ್ ಮಾಡ್ಕೋಬೇಕು. ಅಭಿಮಾನ ಇರ್ಬೇಕು, ಅಂಧಭಿಮಾನ ಇರಬಾರ್ದು ಅನ್ನೋದಕ್ಕೂ ಇದು ಒಂದು ಒಳ್ಳೆ ಉದಾಹರಣೆ ಅಂತಾನೆ ಹೇಳ್ತೀನಿ. ಸಿ ಕ್ರಿಕೆಟರ್ಸ್ ಅಂತಲ್ಲ, ಯಾರೇ ಸ್ಟಾರ್ ಆಗಿರ್ಬೋದು, ಇನ್ನೊಬ್ರು ಆಕ್ಟರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಬಂದಾಗ ಅಭಿಮಾನನ ನಮ್ಮ ಮನ್ಸಲ್ಲಿ ಇಟ್ಟು ತೋರಿಸ್ಬೇಕೇ ಬಿಟ್ಟು ಈ ತರ ಪ್ರಾಣ ಕಳ್ಕೊಳ್ಳೋ ಮಟ್ಟಕ್ಕಂತೂ ಹೋಗ್ಬಾರ್ದು. ಸೊ ಫೈನಲ್ ಆಗಿ ಹೇಳೋದಿಷ್ಟೇನೆ, ತಪ್ಪು ನಮ್ದು ಇದೆ. ಮುಂದಿನ ದಿನಗಳಲ್ಲಿ ಈ ತಪ್ಪನ್ನ ಮಾಡೋದ್ ಬೇಡ. ಇಷ್ಟು ನನ್ನ ಮನ್ಸಲ್ಲಿದ್ದಂತ ಮಾತು ಹಂಚ್ಕೊಂಡಿದ್ದೀನಿ. ಧನ್ಯವಾದ.